ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಷಯ ಹುಚ್ಚು ನಾಯಿ ರೋಗ ಅಥವಾ ರೇಬಿಸ್. ಪ್ರಖ್ಯಾತ ವಿಜ್ಞಾನಿ ಲೂಯಿ ಪ್ಯಾಸ್ಚರನು ಈ ಹುಚ್ಚು ನಾಯಿ ರೋಗಕ್ಕೆ ಮೊದಲ ಲಸಿಕೆಯನ್ನು ಜೋಸೆಫ್ ಮಿಸ್ಟರ್ ಎಂಬ ಬಾಲಕನಿಗೆ ಜುಲೈ 6, 1885 ಹಾಕಲಾಯಿತು. ಆ ದಿನವನ್ನು ವಿಶ್ವ ಪ್ರಾಣಿಜನ್ಯ ರೋಗದ ದಿನ ಎಂದು ಕರೆದರು. ಈ ಹುಚ್ಚು ನಾಯಿ ರೋಗವು ಅತಿ ಭಯಂಕರ ರೋಗವಾಗಿದ್ದು ಲಿಸ್ಸಾ ಎಂಬ ವೈರಾಣುವಿನಿಂದ ಈ ಕಾಯಿಲೆ ಹರಡುತ್ತದೆ. 28 ಸೆಪ್ಟೆಂಬರ್ 1895 ವಿಶ್ವ ಆರೋಗ್ಯ ಸಂಸ್ಥೆಯು ರೇಬಿಸ್ ಲಸಿಕೆ ಕಂಡುಹಿಡಿದ ಫ್ರೆಂಚ್ ವಿಜ್ಞಾನಿ ಲೂಯಿ ಪ್ಯಾಸ್ಚರ್ನ ಪುಣ್ಯತಿಥಿಯ ದಿನವನ್ನು ವಿಶ್ವ ರೇಬಿಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಮುಖ್ಯವಾಗಿ ಈ ರೋಗಕ್ಕೆ ಚಿಕಿತ್ಸೆ ಇರುವುದಿಲ್ಲ. ಇದು ಭಾರತದಲ್ಲಿ ನಾಯಿಗಳಿಂದ 97% ಹರಡುತ್ತದೆ. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಇದು ಹೆಚ್ಚು. ಮುಖ್ಯವಾಗಿ ರೇಬಿಸ್ ಸೋಂಕು ಪ್ರಾಣಿಗಳ ಕಡಿತದಿಂದ, ರೋಗವಿರುವ ಜೊಲ್ಲಿನ ಸಂಪರ್ಕದಿಂದ ವೈರಾಣು ಗಾಯದ ಮೂಲಕ ಪ್ರವೇಶಿಸಿ ರೋಗವನ್ನುಂಟು ಮಾಡುತ್ತದೆ. ರೋಗ ಪೀಡಿತ ಪ್ರಾಣಿ ಕಚ್ಚಿದಾಗ ಅಥವಾ ನೆಕ್ಕಿದಾಗ ಈ ರೇಬಿಸ್ ರೋಗ ಹರಡುತ್ತದೆ. ಇನ್ನು ವೈರಾಣು ಕಚ್ಚಿದ ಸ್ಥಳದಿಂದ ನರಗಳ ಮೂಲಕ ನರಮಂಡಲವನ್ನು ಸೇರಿ ರೋಗದ ಲಕ್ಷಣವನ್ನು ಉಂಟು ಮಾಡುತ್ತದೆ. ಇನ್ನು ದೇಹದ ಯಾವುದೇ ಭಾಗದಲ್ಲಿ ನಾಯಿ ಕಚ್ಚಿರುವುದೋ ಅದರ ಆಧಾರದ ಮೇಲೆ ರೋಗದ ಲಕ್ಷಣಗಳು 1 ವಾರದಿಂದ 1 ವರ್ಷದ ಒಳಗೆ ಈ ಕಾಯಿಲೆಯ ಲಕ್ಷಣಗಳನ್ನು ತೋರ್ಪಡಿಸುತ್ತವೆ. ಈ ರೋಗದ ಲಕ್ಷಣಗಳು ನಾಯಿ ಮತ್ತು ಜಾನುವಾರುಗಳಲ್ಲಿ ಮತ್ತು ಮನುಷ್ಯರಲ್ಲಿ ವಿಭಿನ್ನ ರೀತಿಯಾಗಿರುತ್ತದೆ. ಇನ್ನು ಯಾವುದೇ ನಾಯಿ ಕಚ್ಚಿದರೆ ಮೊದಲು ಏನು ಮಾಡುವುದು? ಮಕ್ಕಳು ತಂದೆ ತಾಯಿಯರಿಗೆ ಅಥವಾ ಹಿರಿಯರಿಗೆ ಕಚ್ಚಿದ ವಿಷಯವನ್ನು ತಿಳಿಸಬೇಕು ಮತ್ತು ಗಾಯವನ್ನು ಬಟ್ಟೆ ತೊಳೆಯುವ ಸಾಬೂನಿನಿಂದ ಅತಿ ಹೆಚ್ಚು ನೀರು ಬಳಸಿ 15 ನಿಮಿಷದವರೆಗೂ ಚೆನ್ನಾಗಿ ತೊಳೆಯಬೇಕು. ನಂತರ ಆಂಟಿಸೆಪ್ಟಿಕ್ ಮತ್ತು ನಂಜು ನಿವಾರಕ ಅಯೋಡಿನ್ ಔಷಧಿಗಳನ್ನು ಲೇಪಿಸಬೇಕು. ಯಾವುದೇ ಕಾರಣಕ್ಕೂ ಕಚ್ಚಿದ ಜಾಗಕ್ಕೆ ಬ್ಯಾಂಡೇಜ್ ಕಟ್ಟುವುದು ಅಥವಾ ಬಟ್ಟೆಯನ್ನು ಕಟ್ಟಬಾರದು. ಇನ್ನು ಮುಂಜಾಗರೂಕತೆಯಾಗಿ ಈ ರೋಗ ಬಂದ ಪ್ರಾಣಿಯನ್ನು ಯಾವುದೇ ಕಾರಣಕ್ಕೂ ಮುಟ್ಟಬಾರದು ಹಾಗೂ 10 ದಿನಗಳವರೆಗೆ ಅದನ್ನು ಕಟ್ಟಿಹಾಕಿ ಗಮನಿಸಬೇಕಾಗುತ್ತದೆ. ಹುಚ್ಚು ನಾಯಿ ಕಡಿತಕ್ಕೊಳಗಾದ ಮನುಷ್ಯ ಅಥವಾ ಪ್ರಾಣಿ ಕಚ್ಚಿದ ದಿನ ಮೊದಲ್ಗೊಂಡು 1ನೇ ಲಸಿಕೆ ಮತ್ತು 3ನೇ ದಿನ ಮತ್ತು 7ನೇ ದಿನ ಮತ್ತು 14ನೇ ದಿನ ಮತ್ತು 28ನೇ ದಿನ ರೇಬಿಸ್ ಲಸಿಕೆಯನ್ನು ಹಾಕಿಸಬೇಕು. ಎಲ್ಲ ನಾಯಿ ಬೆಕ್ಕು ಮರಿಗಳಿಗೆ 3 ತಿಂಗಳಲ್ಲಿ ಪ್ರಥಮ ಲಸಿಕೆಯನ್ನು ಹಾಕಿಸಿ 1 ತಿಂಗಳ ನಂತರ ಬೂಸ್ಟರ್ ಲಸಿಕೆಯನ್ನು ಹಾಕಿಸಿ ಪ್ರತಿ ವರ್ಷಕ್ಕೊಮ್ಮೆ ರೋಗ ನಿಗದಿತವಾದ ದಿನದಂದು ರೋಗ ಬರದಂತೆ ಮುಂಜಾಗರೂಕತೆಯಾಗಿ ರೇಬಿಸ್ ಲಸಿಕೆಯನ್ನು ಹಾಕಿಸಿ ದೃಢೀಕರಣ ಪುಸ್ತಕದಲ್ಲಿ ನಿರ್ವಹಿಸಬೇಕಾಗುತ್ತದೆ. ಇನ್ನು ಮನುಷ್ಯನು ಚಿಕಿತ್ಸೆ ವೇಳೆಯಲ್ಲಿ ಯಾವುದೇ ಆಹಾರವನ್ನು ಸೇವಿಸಬಹುದು, ಆದರೆ ಮದ್ಯಪಾನ ಮತ್ತು ಧೂಮಪಾನ ಮಾಡಬಾರದು. ದೈಹಿಕ ಒತ್ತಡ ಮತ್ತು ಭಯ ಇರಬಾರದು. ನಾಯಿ ಕಚ್ಚಿದ ಹಸುವಿನ, ಕುರಿ, ಮೇಕೆ ಹಾಲು ಮತ್ತು ಮಾಂಸ ಸೇವನೆ ಯಾವುದೇ ತೊಂದರೆ ಇಲ್ಲ ಮತ್ತು ಅದರಿಂದ ರೇಬಿಸ್ ಬರುವುದಿಲ್ಲ. ಮಕ್ಕಳು ಸಾಕಿದ ನಾಯಿಗಳಿಗೆ ಮುತ್ತು ಕೊಡುವುದು ಮತ್ತು ಕೆನ್ನೆಯನ್ನು ನಾಲಿಗೆಯಿಂದ ನೆಕ್ಕಿಸಿಕೊಳ್ಳುವುದು, ಬಾಯಿಗೆ ಕೈ ಹಾಕಿ ಆಟವಾಡುವುದು ಇದನ್ನು ಮಾಡದಂತೆ ತಿಳಿ ಹೇಳಬೇಕಾಗುತ್ತದೆ. ಅದಕ್ಕೆ ಪ್ರತಿ ವರ್ಷವೂ 20,000 to 30,000 ಜನ ಈ ಕಾಯಿಲೆಯಿಂದ ಸಾವನ್ನಪ್ಪುತ್ತಿದ್ದಾರೆ. ಇದನ್ನು ತಪ್ಪಿಸಬೇಕು. ಪ್ರಪಂಚದಲ್ಲಿ ಪ್ರತಿದಿನ 1 ನಿಮಿಷಕ್ಕೆ ಒಬ್ಬರಂತೆ ಈ ಕಾಯಿಲೆಯಿಂದ ಮರಣ ಹೊಂದುತ್ತಿದ್ದಾರೆ. ನಾಯಿಗಳಿಗೆ, ಸಾಕು ನಾಯಿಗಳಿಗೆ ಅಥವಾ ಬೀದಿ ನಾಯಿಗಳಿಗೆ ರೇಬಿಸ್ ಲಸಿಕೆಯನ್ನು ಹಾಕಿಸಿ ಈ ರೋಗದಿಂದ ಮುಕ್ತವಾಗಿಸೋಣ. ವಂದನೆಗಳು.